ರಾಜ್ಯ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆ ರೈತ ಸಂಘಕ್ಕೆ, ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ಪರವಾನಗಿ ಭೂಮಾಪಕರ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಏನು ಇವತ್ತು ಉತ್ತರ ಕರ್ನಾಟಕದಿಂದ ಸಾಕಷ್ಟು ರೈತರು ಹಾಗೂ ಉಳಿದಂತ ಎಲ್ಲ ಭೂಮಾಪಕರು ಇವತ್ತು ಏನಪ್ಪಾ ಬೆಂಗಳೂರು ಬಂದಂತ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಭೂಮಾಪಕರಿಗೆ ಕಾಯಂ ಅವ್ರಿಗೆ ನೌಕರಿ ಕೊಡುವಂತ ಕೆಲಸ ಆಗ್ಬೇಕು. ಅವ್ರು ಏನ್ ಮಾಡ್ತಾ ಇದ್ದಾರೆ ಸರ್ಕಾರ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಂಡು ಅವ್ರು ಪಾಪ ತಾವು ಹಂಗ ಯೂಸ್ ಮಾಡೋದು ಮತ್ತೆ ಒಂದು ಬಿಟ್ಬಿಡೋದು, ಆ ಕುಟುಂಬಗಳೆಲ್ಲ ಬೀದಿ ಬರತ್ತಾವ. ಹೀಗಾಗಿ ನಾವು ರೈತರ ನಮ್ಮ ಅರ್ಥಮರದಾರ ಅವರು ಕೂಡ ತಾವು ನೌಕರಿಯನ್ನ ಕಾಯಮಾಗಿ ಕೊಡ್ಬೇಕು ಅಂದಾಗ ರೈತ ಕುಲ ಪಾಪ ನೌಕರಸ್ಥರು ಉಳಿಯಕ್ಕೆ ಸಾಧ್ಯ ಇದೆ. ಬಟ್ ಅವರು ಕೇಳ್ತಾ ಇರೋದು ನಮ್ಮನ್ನ ಕಾಯಂಗೊಳಿಸಿರಪ್ಪ ಅಂದ್ರೆ ಏನು ಈ ಭೂಮಾಪಕರಿಗೆ ಕಾಯಂಗೊಳಿಸಿರಪ್ಪ ಅಂದ್ರೆ ರೈತರಿಗೆ ಸಾಕಷ್ಟು ಅನುಕೂಲ ಐತಿ. ಈಗಾಗಲೇ ಸರ್ವೆ ಡಿಪಾರ್ಟ್ಮೆಂಟ್ದಾಗ ಒಬ್ಬರು ಇಬ್ಬರದಾರ ತಾಲೂಕಿನೊಳಗೆ. ಹಿಂಗಿದ್ರೆ ಇಡೀ ಏನು ತಾಲೂಕು ಒಳಗೆ ವ್ಯಾಪ್ತಿಯೊಳಗೆ ಏನು ಜಮೀನುಗಳು ಬರ್ತಾವೆ ಅಳತೆ ಮಾಡೋಕೆ ಆಗಂಗಿಲ್ಲ. 10 ಲಕ್ಷ ಅರ್ಜಿಗಳು ಪೆಂಡಿಂಗ್ ಇದಾವೆ. ಈ ರೀತಿ ಒಳಗೆ ನಾವು ಹೋಗಿ ಅವ್ರಿಗೆ ರಿಕ್ ಹಾಕೋದು, ನಮಗೆ ಅಳದು ಕೊಡ್ರಿಪ್ಪ ಅಂತೇಳಿ ನಾವು ಮಾಡೋದು, ಅಲ್ಲಿ ಯಾರೂ ನೌಕರಿ ಇಲ್ಲ. 4 ತಿಂಗಳಿಂದ ಅವ್ರು ಸ್ಟ್ರೈಕ್ ಮಾಡತ್ತಾರ. ಇದಕ್ಕೆ ಏನು ಈಗಿನ ಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ತಕ್ಷಣ ಏನು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಭೂಮಾಪಕರು ಏನಿದಾರಲ್ಲ ಅವ್ರನ್ನೆಲ್ಲರೂ ಕಾಯಂ ನೌಕರಿ ತಗೋಬೇಕಂತೇಳಿ ನಾವು ರೈತ ಸಂಘದಿಂದ ಇವತ್ತು ಹೋರಾಟ ಮಾಡಲಿಕ್ಕೆ ಬೆಂಗಳೂರು ಬಂದಿದ್ದೀವಿ. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘಕ್ಕೆ, ಸಂಘಕ್ಕೆ ರೈತ ಸೇನೆಗೆ, ರೈತ ಸೇನೆ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ಮದಾ ಭಾರತ್ ಮಾತಾಕ್ಕೆ, ಪರವಾನಗಿ ಭೂಮಾಪಕರ ಸಂಘಕ್ಕೆ, ರೈತರ ಸಂಘಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು.